ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ವರಮಹಾಲಕ್ಷ್ಮಿ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವರಮಹಾಲಕ್ಷ್ಮಿ ದೇವಿಗೆ ತುಂಬ ಸಿಂಪಲ್ ಆಗಿ ಬ್ಲೌಸ್ ಪೀಸ್ನ ಬಳಸಿ ಯಾವ ರೀತಿಯಾಗಿ ಅಲಂಕಾರ ಮಾಡೋದು ಅಂದರೆ ಸೀರೆ ರೀತಿ ಉಡ್ಸಿರೋ ರೀತಿನೇ ಕಾಣಿಸುತ್ತೆ, ಆದರೆ ಬ್ಲೌಸ್ ಪೀಸ್ನಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 3ರಿಂದ 4 ನೆರಿಗೆ ಬರುತ್ತೆ. 3-4 ಫೋಲ್ಡಿಂಗ್ಸ್ ಮಾಡ್ಕೊಳ್ಬಹುದು. ಇನ್ನು ಸಣ್ಣ ತೆಗೆದ ನೆರಿಗೆ ಒಂದು 5ರಿಂದ 6 ನೆರಿಗೆ ಬರುತ್ತೆ. ನಾನಿಲ್ಲಿ ಇಷ್ಟ ಅಗಲ ಇಟ್ಕೊಂಡು 3ರಿಂದ 4 ನೆರಿಗೆ ಈ ರೀತಿ ಬರೋ ರೀತಿ ಮಾಡ್ಕೊಳ್ತಿದ್ದೀನಿ. ಅದನ್ನ ಫೋಲ್ಡ್ ಮಾಡಿಕೊಂಡ್ರೆ ನೆರಿಗೆ ಡಬಲ್ ಆಗುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ಮಡ್ಚ್ಕೊಂಡಾಗ ಇಲ್ಲಿ 6 ನೆರಿಗೆ ಬರುತ್ತೆ. ಈ ರೀತಿ 6 ನೆರಿಗೆ ಬಂದಾಗ ಈಕ್ವಲ್ ಆಗಿ ಸಮವಾಗಿ ಮಧ್ಯಕ್ಕೆ ಮಡ್ಚ್ಕೋಬೇಕು, ಆವಾಗಲೇ ಸರಿಯಾಗಿ ಬರುತ್ತೆ. ಹೆಚ್ಚು ಕಮ್ಮಿ ಸ್ವಲ್ಪ ಆದರೂ ನಡೆಯುತ್ತೆ, ಬಟ್ ತೀರಾ ಡಿಫ್ರೆನ್ಸ್ ಇರಬಾರ್ದು. ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಂತರ ಯಾವುದಾದ್ರೂ ಒಂದು ಕ್ಲಿಪ್ ತಗೊಳ್ಳಿ, ಬಟ್ಟೆ ಕ್ಲಿಪ್ ಅಥವಾ ಬಟ್ಟೆ ಪಿನ್ ಯಾವುದಾದ್ರೂ ತಗೊಳ್ಬಹುದು. ಈ ರೀತಿಯಾಗಿ ಬಟ್ಟೆ ಕ್ಲಿಪ್ ಹೆಲ್ಪ್ ಸಹಾಯದಿಂದ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಳಶಕ್ಕೆ ನಾವು ಈಗ ಒಂದು ಬಿಂದಿಗೆ ತಗೊಂಡಿದ್ದೀವಿ. ಸ್ಟೀಲ್ದು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ದೇವ್ರ ಪೂಜೆಗೆ ಅಂತಂದರೆ ಕಾಪರ್ ಅಂದರೆ ತಾಮ್ರದ್ದು ಬಳಸಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ತಾಮ್ರದ್ದು ಇಲ್ಲ ಅಂದರೆ ನಡೆಯುತ್ತೆ, ಸ್ಟೀಲ್ದೇ ಬಳಸ್ಕೋಬಹುದು. ನೀವು ದೇವಿಗೆ ಯಾವ ರೀತಿ ಭಕ್ತಿಯಿಂದ ನೀವು ಪೂಜೆ ಮಾಡ್ತಾ ಇದ್ದೀರಾ, ಅಲಂಕಾರ ಯಾವ ಮನಸ್ಸಿನಿಂದ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಆದರೆ ಹಿರಿಯರು ಹೇಳೋ ಪ್ರಕಾರ ತಾಮ್ರದ್ದು ಇಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದೇನಾದರೂ ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಸ್ಟೀಲ್ದನ್ನೇ ನೀವು ಬಳಸ್ಕೋಬಹುದು. ನಂತರ ನಾನಿಲ್ಲಿ ಒಂದು ತಟ್ಟೆಗೆ ಈ ರೀತಿಯಾಗಿ ಅಕ್ಕಿ ಇಡ್ತಾ ಇದ್ದೀನಿ. ಫಸ್ಟು ದೇವಿಗೆ ನೀವು ಕಲಶ ಬಿಂದಿಗೆ ಇಡೋದಕ್ಕೂ ಮುಂಚೆ ಈ ರೀತಿ ಕೆಳಗಡೆ ಈ ರೀತಿ ಪೀಠ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ತಟ್ಟೆಗೆ ಅಕ್ಕಿಯನ್ನು ತುಂಬಿ ನಂತರ ನೀವು ಈ ರೀತಿಯಾಗಿ ಕಳಶಕ್ಕೆ ಇಡೋ ಬಿಂದಿಗೆನ ನೀವು ಇಡಬೇಕಾಗುತ್ತೆ. ಬಿಂದಿಗೆ ಒಳಗಡೆ ನೀವು ನೀರು ತುಂಬಿಸ್ಬೇಕಾಗುತ್ತೆ ಅಥವಾ ಅಕ್ಕಿನೂ ತುಂಬಿಸ್ಕೋಬಹುದು, ನಿಮ್ಮ ಇಷ್ಟ. ನಾನಿಲ್ಲಿ ಇನ್ನು ನಿಮಗೆ ಐಡಿಯಾಸ್, ಡೆಕೋರೇಷನ್ ಐಡಿಯಾಸ್ ಅಥವಾ ಸೀರೆ ಉಡ್ಸೋದು ಯಾವ ರೀತಿ ಅಂತ ತೋರಿಸೋದಕ್ಕೋಸ್ಕರ ನಾನು ಹಾಗೆ ಇಟ್ಟಿದ್ದೀನಿ. ಬಟ್ ಪೂಜೆಗೆ ಅಂತಂದರೆ ನೀವು ಬಿಂದಿಗೆ ಒಳಗಡೆ ನೀರು ಅಥವಾ ಅಕ್ಕಿನ ಇಡಬೇಕಾಗುತ್ತೆ. ಈಗ ನೋಡಿ, ನಾನೇನು ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫೋಲ್ಡ್, ಈ ರೀತಿ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಈ ರೀತಿಯಾಗಿ ಬಿಂದಿಗೆಗೆ ಹಿಂದೆಯಿಂದ ತಗೊಂಡು ಸಮ ಬರೋ ರೀತಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆನೆಲ್ಲ ಮತ್ತೆ ಪುನಃ ನಾನೊಮ್ಮೆ ಸರಿ ಮಾಡ್ಕೊಳ್ತಿದ್ದೀನಿ. ನೆರಿಗೆನ ಹತ್ರಕ್ಕೆ ತಗೊಂಬರಬೇಡಿ, ಆದಷ್ಟು ಎಷ್ಟು ಅಗಲ ಆಗುತ್ತೋ ಆ ರೀತಿ ಮಾಡಿ, ಆವಾಗ ನೀಟಾಗಿ ಅಗಲವಾಗಿ ಹರಡ್ಕೊಂಡಂಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಸಿಂಪಲ್ಲಾಗಿ ಮಾಡಬಹುದು. ಸೀರೆಗಳೆಲ್ಲ ಹಾಕಿ ಮಾಡ್ತಾರೆ, ಬಟ್ ಇದು ತುಂಬ ಈಸಿಯಾಗಿ ಮಾಡಬಹುದು. ಕ್ವಿಕ್ಕಾಗಿ ಆಗುತ್ತೆ, ತುಂಬ ಬೇಗ ಆಗುತ್ತೆ. ನೋಡಿ, ನಾನಿಲ್ಲಿ ಬಟ್ಟೆ ಪಿನ್ ಸಹಾಯದಿಂದ 2 ಕಡೆನೂ ನೆರಿಗೆಗಳನ್ನು ನಾನೇನು ಮಾಡ್ಕೊಂಡಿದ್ದೆ ಫಸ್ಟು ಅದನ್ನು ಪಿನ್ ಮಾಡ್ಕೊಬಿಡ್ತೀನಿ. ನಂತರ ಎರಡನ್ನೂ ಸೇರಿಸ್ಕೊಂಡು ಸೆಂಟರ್ಗೆ ಈ ರೀತಿ ಲಾಕ್ ಮಾಡೋದಕ್ಕೋಸ್ಕರ ಒಂದು ಬಟ್ಟೆ ಪಿನ್ನಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ನೀಟಾಗಿ ಬಿಗಿ ಬರುತ್ತೆ ಸೆಂಟರಲ್ಲಿ. ಎರಡೂ ನೀಟಾಗಿ ಲೂಸ್ ಆಗದೇ ನೀಟಾಗಿ ಫಿಟ್ಟಿಂಗ್ ಬರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳೆಲ್ಲ ಕೆಳಗಡೆನೂ ಅಷ್ಟೇ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸಮ ಬರೋ ರೀತಿ ಮಾಡಿಕೊಂಡು ಎಲ್ಲ ನೆರಿಗೆನ ಕೂರಿಸ್ಕೊಂಡ್ರೆ ತುಂಬ ಬೇಗ ಆಗುತ್ತೆ. ಸೀರೆನಲ್ಲಿ ನಾನು ಹೇಳ್ದಾಗೆ ಈ ರೀತಿ ಮಾಡ್ತಾರೆ, ಅದು ತುಂಬ ಸಮಯ ತಗೊಳುತ್ತೆ. ಯಾರೆಲ್ಲ ಆಫೀಸ್ಗೆ ಹೋಗ್ತೀರಾ ಅಥವಾ ಯಾರಿಗೆಲ್ಲ ಜಾಸ್ತಿ ಸಮಯ ಇರಲ್ಲ ಕೂಡ್ಸೋದಕ್ಕೆ, ಆದ್ರೂ ವರಮಹಾಲಕ್ಷ್ಮಿ ಹಬ್ಬಗೆ ಕೂರಿಸ್ಬೇಕಲ್ವ, ತುಂಬ ಕಡಿಮೆ ಸಮಯದಲ್ಲಿ ಬೇಗ ಕ್ವಿಕ್ಕಾಗಿ ಮಾಡಬೇಕಂತಂದರೆ ಈ ರೀತಿ ಬ್ಲೌಸ್ ಪೀಸನ್ನು ಬಳಸಿ ನಾವು ಮಾಡಬಹುದು. ಬ್ಲೌಸ್ ಪೀಸಲ್ಲಿ ಮಾಡಿದ್ರೆ ಇನ್ನೂ ತುಂಬ ಲಕ್ಷ್ಮಿ ತುಂಬ ಸುಂದರವಾಗಿ ಕ್ಯೂಟಾಗಿ ಚಿಕ್ಕದಾಗಿ ಪುಟ್ಟದಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಮಾಡಿ ನೋಡಿ, ಜಾಸ್ತಿ ಸಮಯನೇ ತಗೊಳ್ಳೋದಿಲ್ಲ. ಹಿಂದೆ ಅಲಂಕಾರಕ್ಕೆ ಮುಂದೆ ಎಲ್ಲ ತಟ್ಟೆ ಎಲ್ಲ ಜೋಡಿಸಿ ಕಳಶ ಎಲ್ಲ ಸ್ಥಾಪನೆ ಮಾಡಿ ಪೂಜೆ ಎಲ್ಲ ಮಾಡೋದಕ್ಕೆ ತುಂಬ ಸಮಯ ಇಡುತ್ತೆ. ಒಬ್ಬೊಬ್ಬರಿಗೆ ಸೀರೆ ತಗೊಂಡು ಉಡ್ಸೋದಕ್ಕೆ ಬರಲ್ಲ, ಸೀರೆ ತುಂಬ ದೊಡ್ಡದಾಗಿರೋದ್ರಿಂದ ಸೀರೆನಲ್ಲಿ ಅಲಂಕಾರ ಮಾಡೋದಕ್ಕೆ ಕಷ್ಟ ಅನಿಸ್ತಿದೆ ಅಂತ ಯಾರಿಗೆಲ್ಲ ಅನಿಸುತ್ತೆ, ನೀವು ಬ್ಲೌಸ್ ಪೀಸ್ನ ಬಳಸಿ ಈ ರೀತಿ ಅಲಂಕಾರ ಮಾಡ್ಬೋದು. ನೋಡಿ, ಈಗ ದೇವಿಗೆ ಉಡ್ಸಿದ್ದಾಗಿದೆ ಬ್ಲೌಸ್ ಪೀಸಿಂದ. ಈಗ ಮುಖವಾಡ ಇಡ್ತಾ ಇದ್ದೀನಿ. ಮುಖವಾಡ ನೀವು ಬೆಳ್ಳಿದು ಇಡಬಹುದು, ಆದರೆ ನಿಮ್ಮ ಕೈಯಲ್ಲಿ ಬೆಳ್ಳಿದು ಇಡೋದಕ್ಕೆ ಆಗ್ತಿಲ್ಲ ಅಂದರೆ ಈ ರೀತಿ ಸಿಕ್ಕುತ್ತೆ ಅಂಗಡಿನಲ್ಲಿ, ಈ ರೀತಿದು ಬಳಸಬಹುದು. ನಾನು ಆಗಲೇ ಹೇಳ್ದಂಗೆ ದೇವಿಗೆ ಶ್ರದ್ಧೆ ಭಕ್ತಿ ಮುಖ್ಯ. ನೀವು ಬೆಳ್ಳಿದು ಇಡ್ತಾ ಇದ್ದೀರಾ ಅದೆಲ್ಲ ಮ್ಯಾಟರ್ ಆಗಲ್ಲ. ಈಗ ನೋಡಿ, ನೀಟಾಗಿ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ರೀತಿ ವಾಲ್ಬಾರ್ದು ಅಲ್ಲಾಡಬಾರ್ದು ಅಂತಂದರೆ ಕಳಶದೊಳಗಡೆ ನೀರು ಅಥವಾ ಅಕ್ಕಿನ ತುಂಬಿಸ್ಕೊಡಿ, ಆವಾಗ ಕಳಶ ಕದಲಲ್ಲ. ಆದರೆ ಈಗ ನಾನು ವಿಡಿಯೋ ತೋರಿಸೋದಕ್ಕೋಸ್ಕರ ಅಲಂಕಾರ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಹಾಗೆ ಇಟ್ಟಿದ್ದೀನಿ. ನಂತರ ಅಲಂಕಾರ ಮಾಡೋದಕ್ಕೆ ನಾನಿಲ್ಲಿ ದೇವಿಗೆ ಒಂದು ಸರನ ಹಾಕ್ತಾಯಿದ್ದೀನಿ. ಸರನೂ ಅಷ್ಟೇ ಹೇಳ್ತಾರೆ ದೇವಿಗೆ ನಾವು ಹಾಕೊಂಡೇ ಇರೋ ಅಂಥದ್ದು ದೇವಿಗೆ ಸಪ್ರೇಟಾಗಿ ಹಾಕಬೇಕು ಅಂತ. ಅದರಲ್ಲೂ ಚಿನ್ನದೇ ಹಾಕಬೇಕು ಬೆಳ್ಳಿದೇ ಹಾಕಬೇಕು ಅಂತ ಯಾವುದೂ ಇಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದೇವಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನಿಮ್ಮ ಕೈಲಿ ಆದಷ್ಟು ನೀವು ಇಡಬಹುದು. ಬೆಳ್ಳಿ ಚಿನ್ನನೇ ಅಂತೇನಿಲ್ಲ, ಯಾವ್ದು ಬೇಕಾದರೂ ನೀವು ಮನಸೋ ಇಚ್ಛೆ ನಿಮ್ಗೆ ಯಾವುದು ಸರಿ ಅನಿಸುತ್ತೆ ದೇವಿಗೆ ನೀವು ಹಾಕಬಹುದು.
ಹೊಸದಾದರೂ ತಂದು ಆಚೆ ಕಡೆ ಕಡಿಮೆ ದುಡ್ಡೆಲ್ಲ ಯಾವ್ದು ಸಿಕ್ಕುತ್ತೆ ಒಂದು ಸರ ಹಾಕಿದ್ರೂ ಪರವಾಗಿಲ್ಲ, ಅಥವಾ ಹೂವಿನಿಂದ ಒಂದು ಮಾಲೆ ಮಾಡಿಬಿಟ್ಟಾದರೂ ಹಾಕ್ಬಹುದು. ದೇವಿ ಒಪ್ಕೋತಾಳೆ. ನೀವು ಯಾವ ರೀತಿ ಪೂಜೆ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ನೀವು ಯಾವ ರೀತಿ ಮನಸ್ಸಲ್ಲಿ ಏನು ಅಂದ್ಕೊಂಡು ಮಾಡ್ತಾ ಇದ್ದೀರಾ ಅನ್ನೋದು ಶ್ರದ್ಧೆ ಮುಖ್ಯ ಆಗುತ್ತೆ. ಹಾಗಾಗಿ ನೀವೇನೇ ಹಾಕಿದ್ರೂ ದೇವಿಗೆ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ, ಒಳ್ಳೆ ಮನಸ್ಸಿಂದ ಮಾಡಿ. ಈ ವರ್ಷ ನೀವೇನು ಕೂರಿಸ್ತಾ ಇದ್ದೀರಾ, ಮುಂದಿನ ವರ್ಷ ಅದ್ರ ಮುಂದಿನ ವರ್ಷ ನಿಮಗೆ ಗೊತ್ತಾಗುತ್ತೆ. ಇನ್ನು ದೇವಿ ನಿಮಗೆ ಹೆಚ್ಚು ಶಕ್ತಿ ಕೊಡ್ತಾಳೆ. ನೀವೇನು ಈ ವರ್ಷ ಮಾಡಿದ್ದೀರಾ ಅದಕ್ಕಿಂತ ತುಂಬ ಚೆನ್ನಾಗಿ ಮುಂದಿನ ವರ್ಷ ಮಾಡೋ ರೀತಿ ನಿಮಗೆ ಅಭಿವೃದ್ಧಿ ಮಾಡ್ತಾಳೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಪ್ರತಿ ವರ್ಷ ಏನು ಮಾಡ್ತೀನಿ, ಮುಂದಿನ ವರ್ಷ ದೇವಿ ನಮ್ಮನ್ನು ಇನ್ನೂ ಚೆನ್ನಾಗಿ ಕಾಪಾಡ್ತಾ ಇದ್ದಾಳೆ. ಈ ರೀತಿ ಮಾಡಿಬಿಟ್ಟು ಹಿಂದೆಗಡೆ ಯಾವ ರೀತಿ ಬ್ಯಾಕ್ ಡ್ರಾಪ್ ಮಾಡೋದು ಅಂತಲೂ ನಾನು ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ತುಂಬ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಹಿಂದೆಗಡೆ ಡೆಕೋರೇಷನ್ ಮಾಡೋದು ಅದನ್ನೆಲ್ಲ ನಾನು ಇಂದಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋನೊಮ್ಮೆ ಚೆಕ್ ಮಾಡಿ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಸಿಂಪಲ್ ಆಗಿ ಅಂತ ನೀವು ನೋಡಬಹುದು. ಇನ್ನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದು ಆಗಸ್ಟ್ 21 ಅಂತ ಕೆಲವೊಂದು ಕ್ಯಾಲೆಂಡರಲ್ಲಿ ತೋರಿಸೋದಾದರೆ, ಇನ್ನು ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ 28 ಅಂತಿದೆ. ತುಂಬ ಜನಕ್ಕೆ ಇದರಿಂದ ತುಂಬ ಕನ್ಫ್ಯೂಷನ್ ಇದೆ, ಗೊಂದಲ ಇದೆ, ಯಾವ ಡೇಟ್ಗೆ ಸರಿಯಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ. ಇನ್ನು ಕ್ಯಾಲೆಂಡರ್ನೆಲ್ಲ ಪಕ್ಕಕ್ಕಿಟ್ಟು ಹಿಂದೂ ಪಂಚಾಂಗ ಪ್ರಕಾರ ನೋಡೋದಾದರೆ ಏನು ಹೇಳುತ್ತಂತಂದರೆ, ಆಷಾಢ ಮುಗ್ದು ಶ್ರಾವಣ ಏನು ಬರುತ್ತೆ, ಶ್ರಾವಣದಲ್ಲಿ ಬರುವಂತಹ ಅಮಾವಾಸ್ಯೆನ ಪರಿಗಣಿಸಿ ಅದಕ್ಕೂ ಮುಂಚೆ ಬರುವ ಕಡೆಯ ಶುಕ್ರವಾರ ಏನಿರುತ್ತಲ್ವ ಅದನ್ನು ವರಮಹಾಲಕ್ಷ್ಮಿ ಹಬ್ಬ, ಆ ದಿನನ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಹೇಳುತ್ತೆ. ಅಮಾವಾಸ್ಯೆ ಬಂದು ಶ್ರಾವಣದಲ್ಲಿ 28ನೇ ತಾರೀಕು ಬಿದ್ದಿದೆ, ಆಗಸ್ಟ್ 28. ಅದಕ್ಕೂ ಮುಂಚೆ ಬರುವ ಕಡೆಯ ಶುಕ್ರವಾರ ಅಂತಂದರೆ ಆಗಸ್ಟ್ 21. ಆದರೆ ಆಗಸ್ಟ್ 28 ಅಮಾವಾಸ್ಯೆ ಏನಿದೆ ಅದು ಶುಕ್ರವಾರ ಬಿದ್ದಿರೋದ್ರಿಂದ ಕಡೆಯ ಶುಕ್ರವಾರ ಆಗಸ್ಟ್ 28ನೇ ಪರಿಗಣಿಸ್ಬೇಕಾ ಅಥವಾ ಅದಕ್ಕಿಂತ ಮುಂಚೆ ಬಂದಿರುವಂತಹ 21ನ ಪರಿಗಣಿಸ್ಬೇಕಾ ಅನ್ನೋದೇ ಗೊಂದಲ. ಕಡೆಯ ಶುಕ್ರವಾರ ಅಂತಂದರೆ ಅದಕ್ಕಿಂತ ಮುಂಚೆ ಬರುವ ಶುಕ್ರವಾರ, ಅಂದರೆ ಆ ದಿನ ಅಲ್ಲ, ಅಮಾವಾಸ್ಯೆ ಇರುವ ದಿನನ ನಾವು 28ನೇ ತಾರೀಕನ್ನ ಪರಿಗಣಿಸಬಾರ್ದು. ಅದಕ್ಕಿಂತ ಮುಂಚೆ ಬರುವ ಶುಕ್ರವಾರ ಅಂತಂದರೆ 21 ಅಂತ ಆಗುತ್ತೆ. ಹಾಗಾಗಿ ಈ ವರ್ಷ ಸರಿಯಾದ ಸಂಖ್ಯೆ, ಸರಿಯಾದ ದಿನಾಂಕ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕಂತಂದರೆ ಅದು ಆಗಸ್ಟ್ 21. ಹಾಗಾಗಿ ನೀವೆಲ್ಲರೂ ಯಾವುದೇ ಗೊಂದಲ ಇಲ್ಲದೆ ಆಗಸ್ಟ್ 21 ನೀವು ಪೂಜೆನ ಮಾಡಬಹುದು. ಇನ್ನು ಪೂಜೆ ಮಾಡೋದಕ್ಕೆ ಸರಿಯಾದ ಸಮಯ ಯಾವಾಗ ಅಂತಂದರೆ, ನೀವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಯಾವಾಗ ಬೇಕಾದರೂ ಮಾಡಬಹುದು. ಬೆಳಗ್ಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ ಏನಾದರೂ ಸಮಯ ಆಗಲಿಲ್ಲ ಅಂತಂದರೆ ನೀವು ಸಂಜೆ ಮಾಡಿ. ರಾಹುಕಾಲ, ಯಮಗಂಡ ಕಾಲ ಎಲ್ಲನೂ ಒಂದ್ಸಲ ಪರಿಶೀಲಿಸಿ ಈ ಸಮಯದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಯಾವುದು ಒಳ್ಳೆ ಸಮಯ ಅಂತ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಚೆಕ್ ಮಾಡಿ ಯಾವ ಒಂದು ಸಮಯದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 21ನೇ ತಾರೀಕು ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾವಾಗ ಮಾಡಬೇಕು ಅನ್ನೋ ಸಂಪೂರ್ಣ ವಿವರನೂ ಆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಚೆಕ್ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ಬೇರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸಂಪೂರ್ಣ ವಿವರವಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.